ಆಮೇಲೆ ನಾವೇನ್ ಮಾಡಿದೀವಿ, ಎಲ್ಲ ಹಾಡು ಆಡಕ್ಕೂ ಸಹ ನಾವು ತರ್ಬೋದಿತ್ತು ಜಾಸ್ತಿ ಕೊಟ್ಟು ಹೊರಗಡೆ ಅವ್ರನ್ನ. ಆದಷ್ಟು ಇಲ್ಲಿಯವ್ರು ಹುಡ್ಕಪ್ಪ ಅಂದೆ ನಾನು. ನಮ್ಮ ಉದ್ದೇಶನೇ ಅದು. ಇಲ್ಲಿಯವ್ರನ್ನೇ ಸ್ವಲ್ಪ ರೆಡಿ ಮಾಡ್ಕೊಪ್ಪ ನೀನು, ಮಾಡ್ಬೇಕಪ್ಪ ನೀನು, ಕಲ್ಸು, 1-3 ದಿನ ಟ್ರೈನಿಂಗ್ ತಗೋ. ಆಗದೇ ಇಲ್ಲ ಅಂದ್ರೆ ಬಿಟ್ಬಿಡೋಣ. ಇವಾಗ ಕೆಲ್ಸ ಗೊತ್ತಿದ್ದವ್ರನ್ನ ಒಂಚೂರು ರೆಡಿ ಮಾಡ್ಕೊಳಪ್ಪ ಅಂತಾನೆ ಹೇಳಿದ್ದೆ ಅಲ್ವೇನ್ರಿ? ಹೌದೌದು. ಅದನ್ನ ಹೇಳೇ ಮಾಡ್ಸಿದೀನಿ ನಾನು ಅದೇ ಹೇಳ್ತಿದ್ದೆ. ನಂಗೆ ಹೊಸಬ್ರಾಕಪ್ಪ ನೀನು, ಕೆಲಸ ಬರೋರು ಇರ್ತಾರೆ, ಯಾಕಿರಲ್ಲ ಇವ್ರೆ, ಎಲ್ಲೋ ಇರ್ತಾರೆ, ಹುಡುಕ್ಬೇಕು ನೀವು ಅಂತಾನೆ ಹೇಳ್ತಾ ಇದ್ದೆ. ಆದಷ್ಟು ಹುಡ್ಗ ಲಾಸ್ಟಿಗೆ ಮ್ಯೂಸಿಕ್ ಮಾಡಿದಾರಲ್ಲ, ಅಭಿನಂದನ್ ಕಶ್ಯಪ್ ಅಂತ, ಮೈಸೂರು ಹುಡ್ಗ. ಆಮೇಲೆ ನಾನ್ ಸುಮ್ನೆ ಏನಕ್ಕ ಓದೊಳಗ ಒಂದ್ಸರಿ ಸ್ಟುಡಿಯೋಲ್ಲಿ ಹೋಗಿ ನೋಡ್ದೆ ಆ ಹುಡ್ಗನ. ಮ್ಯೂಸಿಕ್ನು ಕಳ್ಸೋರು, ಚೆಕ್ ಮಾಡಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಮುಖ್ಯ ಸಿನಿಮಾಗೆ, ಅದೇ ಜೀವಾಳ. ಬಟ್ ಇವ್ರಿಗೆ ಹೇಳಿದ್ದೆ, ನೋಡಿ ನೀವು ಸಿನಿಮಾ ಏನ್ ಮಾಡಿದ್ರೆ ಮುಖ್ಯವಾಗಿ ಅದ್ರ ಕಡೆ ಗಮನ ಕೊಡೋಣ ಅಂತ ಹೇಳಿದ್ದೆ. ಅವಾಗ ಹುಡುಕಿದ್ವಿ ನಾವು. ತುಂಬಾ ಕಾಸ್ಟ್ಲಿ ಇರೋರು, ರೆಡಿ ಇರೋರು ಬ್ಯುಸಿ ಇರ್ತಾರೆ. ನಮ್ಮ ಸಿನಿಮಾಗೆ ಬರ್ಬೇಕಂದ್ರೆ ನಮಗೆ ಈಗ ಪ್ರಚಾರ ಹೇಳ್ಬೇಕು, ಬ್ಯಾನರ್ ಹೇಳ್ಬೇಕು, ಎಲ್ಲ ಆಗುತ್ತೆ. ಜೊತೆಗೆ ನಮ್ಮ ಇಂಟೆನ್ಷನ್ ಅದಲ್ವಲ್ಲ, ಹೊಸ್ದಾಗಿನೇ ರೆಡಿ ಮಾಡ್ಕೊಂಡೇ ಬರ್ಬೇಕು ಅಂತ. ಆಮೇಲೆ ಹಾಡ್ಸಿರೋರು ಅಷ್ಟೇ, ಎಲ್ಲ ನಮ್ಮ ಕನ್ನಡ ಸಿಂಗರ್ಸ್ ನಮ್ಮ ಕನ್ನಡಿ ಆದಷ್ಟು ನಾವು ನಮ್ಮಲ್ಲಿರೋ ಕಲಾವಿದರು ಎಲ್ಲ ಗೊತ್ತು ರೀ, ಎಲ್ಲ ಗೊತ್ತು, ಐಫೈ ಗೊತ್ತು, ಲೋಕಲ್ ಗೊತ್ತು, ಎಲ್ಲ ಗೊತ್ತು. ಆದ್ರೆ ಯಾವ್ದಕ್ ಕೊಡ್ಬೇಕು ಅಂತ ಕೊಟ್ಟಿದೀವಿ, ಅದಕ್ಕಾರ ತಿಳ್ಕೊಳ್ಳಿ. ನಮ್ಮ ಬಗ್ಗೆ ಏನೋ ಶೋಕಿಗೆ ಬಂದಿಲ್ಲ ನಾವು, ಅರ್ಥ ಆಯ್ತಾ? ನಮ್ಗೇನ್ರಿ ದುಡ್ಡಿದೆ ಅಂದ್ಬಿಟ್ಟು ಹೋಗಿ ಏನೋ ಮಾಡಿಲ್ಲ ನಾವು, ನಿಜವಾಗ್ಲೂ ಎಕ್ಕಿದೀವಿ, ಗೊತ್ತಾಯ್ತಾ? ಎಕ್ಕಕ್ಕೆ ಟೈಮ್ ಹಿಡಿಯುತ್ತೆ, ತಲೆ ಕೆಲಸ ಕೊಟ್ಟಿದೀವಿ. ಅಲ್ಲಾರು ತಿಳ್ಕೊಳ್ಳಿ, ನಮ್ನ ಯಾಕೆ ಬ್ಲೇಮ್ ಮಾಡ್ತೀರಾ? ನಿಮ್ಗೆ ಹೇಳ್ಬೇಕು, ನೀವು ತಾನೇ ಕೇಳಿದ್ ನನ್ನ, ನಿಮ್ಗೆ ನೀವ್ ಹೇಳಿದ್ ನಿಮ್ಗೆ ಅವತ್ತಿಂದ ಅವನು ಯಾವಾಗ ಟ್ರೋಲ್ ಆಗಕ್ ಶುರು ಆಯ್ತು ಅವತ್ತಿಂದ ಹಿಡ್ಕೊಂಡ್ಬಿಟ್ಟಾರೆ ಇವ್ರು. ನಾನ್ ಇಂಟರ್ವ್ಯೂ ಬೇರೆ ಕೇಳ್ದೆ, ಬರ್ಲಿ ಅಂತಾನೆ ಕಾಯ್ತಿದ್ರು. ನಾನು ನಿನ್ನೆ ಎಲ್ಲಾರು ನೆನ್ಪಿಟ್ಕತ್ತೀನಿ. ನಾನು 100 ವರ್ಷ ಆದ್ರೂ ನೆನ್ಪಿಟ್ಟಿರ್ತೀನಿ. ಯಾರೇನಾರು ಒಂದ್ ಸಣ್ಣದ್ ಮಾಡಿದ್ರೆ ನಾನು ಅವ್ರಿಗೆ ಕೆಟ್ಟದ್ ಮಾಡಕ್ ಹೋಗಲ್ಲ, ಕೆಲ್ಸದಲ್ಲಿ ಉತ್ತರ ಕೊಡ್ತೀವಿ. ಅದು ನನ್ಗೆ ಗೊತ್ತಿದೆ, ಕೆಲ್ಸದಲ್ಲಿ ಉತ್ತರ ಕೊಡ್ಬೇಕು, ನಾವು ಮಾತಾಡ್ಬಾರ್ದು. ನೆಕ್ಸ್ಟ್ ಬಂದಾಗ ಶತ್ರುಗಳು ಬಂದ್ರು ಮಿತ್ರರ ತರ ನೋಡೋದು ನಮ್ಮ ಅಭ್ಯಾಸ. ಆದ್ರೆ ಟಾಂಗ್ ಅಂತ ಕೊಡ್ತೀವಿ. ಅದು ಕೊಟ್ಟನಲ್ಲ ಈಗ ನಿಮ್ಗೆ. ನೀವು ರಿಯಲೈಸ್ ಆಗ್ಬೇಕು, ಹೌದಲ್ವಾ ನನಗ್ ಮಾಡಿದ್ ತಪ್ಪಲ್ವಾ ಅಂತ ನಿಮಗ್ ರಿಯಲೈಸ್ ಆಗ್ಲಿ ಅಂತ ಹೇಳಿದೀನಿ. ಆದ್ರೆ ನೀವು ಕೇಳಿದ್ ತಪ್ಪಲ್ಲ, ಕೇಳೋದ್ ಜಾಗ ತಪ್ಪು. ಮನೆಗೆ 10 ಸತಿ ಕೇಳಿ ಹೇಳ್ತೀನಿ, ಫುಲ್ ಸ್ಟೋರಿ ಹೇಳ್ತೀನಿ. ಇಲ್ಲಪ್ಪ ನಾನು ಇಷ್ಟನ್ ಬೇಡ ಅಂತಿದ್ದೀನಿ ಅಂತ. ನಿಮಗೆ ಅಲ್ಲಿ ಕೇಳಕ್ಕೆ ಕೆಲ್ಸದ ಕೊಟ್ಟಿರ್ತಾರೆ, ಕೇಳ್ತೀರಾ. ಆದ್ರೆ ನಮ್ಮದ್ ಲೈಫ್ ನೋಡ್ತೀರಾ? ನಮ್ಮದ್ ಬಿಡಿ, ನಮ್ದಲ್ಲ, ಬೇರೆಯವ್ರ ಲೈಫ್ ಹಿಂಗ್ ಕೇಳ್ಬಿಡ್ತೀರಾ? ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ಅವ್ರಿಗೆ? ಎಲ್ರು ನಮ್ಮಂಗೆ ಗಟ್ಟಿಯಾಗಿರ್ಬೇಕಲ್ಲ. ಇದ್ರ ಮುಖಾಂತರ ಒಂದ್ ವಿಷಯ ಹೇಳ್ತೀನಿ. ಯಾವ ಕೆಲ್ಸ ಮಾಡ್ತೀರಾ ಅದು ಕಟ್ಟಿಟ್ಟು ಬುತ್ತಿ. ನೀವ್ ಈ ಕೆಲ್ಸದ ಹಿನ್ನೆಲೆ ತಕ್ಕೊಳ್ಳಿ. ಈ ತರ ಇವ್ರನ್ನ ಕೇಳಿ 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 ಚುಚ್ಚಿ ನಾವೇನು ಮಾತಾಡ್ತೀವಿ ಅನ್ಕೊಳ್ಳಿ, ಅದ್ರಿಂದ ನಾವೇನ್ ಅವ್ರನ್ನ ಉದ್ಧಾರ ಏನ್ ಮಾಡ್ದಂಗ ಆಗಲ್ಲ. ಅವ್ರೇನು ಕೆಳಗೋಗ್ಬಿಡ್ತಾರೆ, ಒಂಥರ ಆಡಿಸ್ದಂಗಾಗುತ್ತೆ. ಒಂದ್ ತಪ್ಪು ಸರಿನ ಹೇಳ್ಬೇಕು. ನಾವಂಗಲ್ಲ ಬಿಡಿ, ನಾವು ಗಟ್ಟಿಗಿದ್ದೀವಿ ಹೇಳಿದ್ದು. ಬಟ್ ನೀವು ಕೇಳಿದ್ ತಪ್ಪು ಅಂತಿಲ್ಲ. ನಿಮ್ಗೆ ಎಷ್ಟ್ ಬಂದ್ರೆ ಇವ್ರ ಸಿನಿಮಾಗ್ ಪ್ಲಸ್ ಆಗುತ್ತೆ 100%. ಯಾಕಂತಂದ್ರೆ ಅದು ಎಲ್ರಿಗೂ ಇರೋ ಪ್ರಶ್ನೆ. ನಾನು ಹೇಳ್ಬಿಡ್ತೀನಿ ಒಂದೇ ನಿಮಿಷ. ಯಾಕಂತಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಮಗ ಹೆಂಗಿದ್ದಾರೆ, ಹೆಂಗ್ ಬೆಳ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರಿ. ಇನ್ನೊಂದೇನಂತಂದ್ರೆ ಪ್ರತಿಯೊಂದು ಸಿನಿಮಾಗಳಿಗೂ ಹೊಸಬರಿಗೆ ಯಾವಾಗ್ಲೂ ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಆಗಿರ್ಬೋದು ಸಪೋರ್ಟ್ ಮಾಡ್ತಿರ್ತಾರೆ. ಅಂತದ್ದು ಒಂದು ಪ್ರಶ್ನೆ ಇರುತ್ತೆ ಆಡಿಯನ್ಸ್ ನೋಡೋಂತವ್ರಿಗೆ. ತಾಯಿ ಸಿನಿಮಾ ಇವಾಗ ನೀವೇ ಹೇಳಿದ್ರಿ, ಮಗನ್ ಬಗ್ಗೆ ಬರೀತಾರೆ, ತಾಯಿ ಇದು ಸೊಸೆ ಬಗ್ಗೆ ಎಲ್ಲ ಬರೀತಾರೆ, ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಮಾತಾಡುವಂತ ಒಂದೊಂದು ಮಾತುಗಳು ಯಾಕಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ನೇರ ನೋಡಿ. ಅದನ್ನ ಹೆಂಗ್ ತಗೊಳ್ತಾರೆ ಅಂತಂದ್ರೆ, ಕೆಲವರು ಇವ್ರು ಇರೋದೇ ಹಿಂಗೆ ಅಂತ ಹೇಳ್ಬಿಟ್ಟು, ಇವ್ರು ಕಾವ್ಯ ಅವ್ರು ಹೇಳ್ದಾಗೆ ಇರೋದೇ ಹಂಗೆ, ಇನ್ನೋಸೆಂಟ್ ಬಟ್ ಸ್ಟ್ರೈಟ್ ಫಾರ್ ರಫ್ ಅಂಡ್ ಟಫ್, ಬಟ್ ಮನ್ಸಲ್ಲಿ ಮಾತ್ರ ಮೃದು ಇರ್ತಾರೆ ಅಂತ. ಬಟ್ ಜನ ಪ್ರಪಂಚದಲ್ಲಿ ವಿಭಿನ್ನವಾದಂತಹ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡಿರ್ತಾರೆ. ಅದರಿಂದ ದೇಶಕ್ಕೆ, ಪ್ರಪಂಚಕ್ಕೆ ಏನ್ ಕೊಡ್ತಾ ಇದೀವಿ ನಾವು? ಏನ್ ಕೊಡ್ತಿದೀವಿ? ಇರೋರ್ನು ಹಾಳು ಮಾಡ್ಕೋತಾ ಇದೀವಿ. ಈಗ ಅವನೇ ಸಿನಿಮಾ ಮಾಡೋದ್ರಿಂದ ನಂಗೆ ಉಪ್ಪಿ ಸರ್ ಕರೆದ್ರು ಬರ್ತಾರೆ, ಶಿವಣ್ಣ ಕರೆದ್ರು, ಮೊನ್ನೆ ಧ್ರುವ ಸಿಕ್ಕಿದ್ರು ಯಾವ್ದೋ ಪ್ರಜಾವಾಣಿಲಿ. ಅವರೇ ಹೇಳಿದ್ರು, ಅಮ್ಮ ನಿಮ್ ಸಿನಿಮಾಗೆ ಎಲ್ಲಿಗೆ ಬರ್ಬೇಕು ಹೇಳಿ, ನಾನ್ ಬಂದ್ ಮಾಡ್ಕೊಡ್ತೀನಿ ಅಂದ್ರು. ಹಂಗಂತ ನಂಗೆ ಕರೆಯಕ್ ಹೋಗಿಲ್ಲ. ಯಾಕೆ ಅಂದ್ರೆ ಧ್ರುವನು ನನ್ ಮಗನೇ, ಉಪೇಂದ್ರ ಎಲ್ರು ಬರ್ತಾರ್ರಿ. ಶರಣ್ ಸಾರು ಅವ್ರದ್ದು ನೆಕ್ಸ್ಟ್ ಸಿನಿಮಾಗ ಅನೌನ್ಸ್ ಮಾಡ್ಬೇಕು ಅಂತಾನೆ ಅವ್ರನ್ನ ಕರ್ದೆ ನಾನು. ನೆಕ್ಸ್ಟ್ ಸಿನಿಮಾ ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋಣ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ. ಶರಣ್ ಸರ್ನ ನಾನು ಹೆಲ್ಪ್ ತಗೊಳ್ಳೋದಾದ್ರೆ ಮನೆಗೆ ಹೋಗಿ ತಗೋಬಹುದು, ಏನ್ ಬೇಕಾದ್ರೂ ಮಾಡ್ತಾರೆ. ಇದ್ರಲ್ಲಿ ನಾವ್ ಬೇಕಾದಕ್ಕೆ ಮಾಡ್ಕೊಡಿ ಅಂದ್ರೆ ಬಂದು ಒಂದ್ ಪಾತ್ರ ಮಾಡ್ಕೊಡ್ತಾರೆ. ಬಟ್ ನಾವ್ ಹೇಳೋದು ನಮ್ದೇ ಆದ ಒಂದ್ ಸ್ವಂತಿಕೆ ಬೇಕು, ಅದಕ್ಕೆ ನಾವು ಕರ್ದಿಲ್ಲ. ನಮ್ಗೆ ಯಾರು ಬರಲ್ಲ ರೀ, ಕರೆದ್ರೆ ಎಲ್ರು ಬರ್ತಾರೆ. ಯಶೊಬ್ನೇ ಬರ್ಬೇಕಾ? ಆತರ ನಮ್ಗೆ ಇಲ್ಲ. ಯಾರೋ ಒಂದ್ ಫೋನ್ ಮಾಡಿದ್ರೆ ಯಾರೋ ಬಂದ್ ನಂಗೆ ಕೆಲಸ ಯಶ್ ಬರೋದ್ರಿಂದ ನೀವ್ ಹೇಳಿದ ತರ ನನ್ ಸಿನಿಮಾಗ್ ಪ್ಲಸ್ ಆಗುತ್ತೆ ಅಂತ ನೀವು ಕೇಳಿದ್ದು. ಅದ್ ನನಗ್ ಬೇಡ. ನಂದೇನು ನಮ್ದೇನ್ರಿ? ಎಷ್ಟ್ ಸಿನಿಮಾಗ್ ಬಂದ್ ಪ್ಲಸ್ ಮಾಡ್ತಾನ್ರಿ ನಿಮೇಶ್? ಎಷ್ಟ್ ಸಿನಿಮಾಗ್ ಪ್ಲಸ್ ಮಾಡ್ತಾರೆ?
ಎಷ್ಟು ನೋಡಕ್ ಅಲ್ಲಿಗೆ ಬರ್ತಾರೆ ಥಿಯೇಟರ್ ತಕ್ಕೆ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಬೈಕ್ ಹೋಯ್ತಾರೆ. ನನಗೆ ಬೈಯೋದ್ರ ಜೊತೆ ಎಷ್ಟಕ್ಕೂ ಬೈತಾರ ಬೇಕಾದು. ಬೈಬಾರ್ದು ಅಂತಾನೆ ಬೇಡ ಅಂತ ಹೇಳಿ. ಈಗ ಗೊತ್ತಾಯ್ತಾ ಪಾಯಿಂಟ್. ನಂದು ಕಷ್ಟ ನನಗೆ ಇರ್ಲಿ, ನನ್ ಮಗನಿಗೆ ಬೇಡ. ಚೆನ್ನಾಗಿದ್ರು ನನಗೆ, ಕಷ್ಟ ಆದ್ರೂ ನನಗೆ. ಖುಷಿ ಪಡ್ತಾನೆ. ಆಮೇಲೆ ಅವ್ನ್ ನಿನ್ ಮಾಡಕ್ ಹೇಳಿದ್ನ, ಹಂಗಾರೆ ಅವ್ರೇನ್ ನನ್ ಮಗ ಅವ್ರು ಬೈದ್ರು ಅಂತ ನನ್ಗೇನ್ ಬೈಯಲ್ಲ. ಆ ಕಷ್ಟ ಮಕ್ಳಿಗೆ ಯಾಕೆ ಕೊಡ್ಬೇಕು? ಈಗ ನಾವೇನೋ ಕಷ್ಟ ಪಡ್ತೀವಿ, ನಿಮ್ಮೂ ಯಾಕೆ ಕೇಳ್ಕೊ ಬರೋದು? ನೀವ್ ಹೇಳ್ತಿದ್ದೀರಲ್ಲ, ಅಲ್ಲೇ ಕುತ್ಕೊಂಡ್ರೆ ನಾನು ಯಶಮ್ಮನೇ, ಅವ್ನ್ ನಮ್ ಮಗನೇ. ಯಶಮ್ಮನ್ ಸಿನಿಮಾ ಅಂತ ಹಂಗೆ ಹೋಗಿ ನೋಡ್ಲಿ ನಾನು ಅಡಿ. ನಾನು ಅದನ್ನ ಹೇಳಿದೀನಿ, ಹೋಗಿ ನೋಡ್ರಪ್ಪ, ನಿಮ್ಮ ಅಣ್ಣನ ಮೇಲೆ ಅಭಿಮಾನಕ್ಕಾದ್ರೂ ಹೋಗಿ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ನಂಗೆ ಬೈರಿ ಅಂದಿದ್ದೀನಿ. ಅಣ್ಣನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಉದ್ದೇಶನೇ ಇದು, ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಇವ್ರು ಬೇರೆಯವರಲ್ಲಿ ಇವ್ರೇನೋ ಯಾರ್ದೋ ದುಡ್ಡಲ್ಲಿ ಹೋಗಿ ಹಂಗೆಲ್ಲ ಕೊಟ್ಬಿಟ್ರು, ಇವ್ರು ಎಂಥದ ಗಲೀಜ್ ಪಿಕ್ಚರ್ ಕೊಟ್ಟವ್ರೆ ಅನ್ನಿಸ್ಕೋಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಅರ್ಥ ಆಯ್ತಾ? ಆಯ್ತಾಯ್ತು. ಯಾವ ಸ್ಕೂಲ್ ನಿಮ್ದು? ಸ್ಕೂಲ್ ಯಾವ್ದು? ಗೌರ್ಮೆಂಟ್ ಸ್ಕೂಲ್. ಅದೇ ಎಲ್ಲಿ ಒಳ್ಳೇದು ಗೌರ್ಮೆಂಟ್ ಸ್ಕೂಲ್ ಓದೋರಿಗೆ ಎಲ್ಲ ಯಾವ ಊರು ಅಂತ? ಗೌರಿಬಿದನೂರು, ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ನಾವ್ ನಿಂಗ್ ಸಿಕ್ಬೇಕು, ನೀವು ಒಬ್ಬೊಬ್ರು ನಿಮ್ ಬಾಸ್ ಸಿಗ್ತಾರಲ್ಲ, ಎಲ್ಲಾದ್ರೂ ಸಿಗ್ತಾರೆ ಎಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.